ಆನಂದಮಜರಂ ನಿತ್ಯಂ ನಮಸ್ತೆ ಪುರುಷೋತ್ತಮಂ. ಮನೆಗೆ ಎಲ್ಲಿ ಬಂದಿತ್ತು? ಸ್ವಕೀಯ ಬದುಕಂ, ಅದೆಲ್ಲ ಆಯ್ತಲ್ಲ. ದೇವತೆ, ನದಿಭಿಮಾನಿ ದೇವತೆಗಳಿಗೂ ಕೂಡ ಸಮುದ್ರ ಸೇರಿದ ಮೇಲೆ ಇದು ನನ್ನ ನೀರು ಅಂತ ಗೊತ್ತಾಗೋದಿಲ್ಲ. ಈ ಸ್ಥಿತಿ ಬರ್ತಾರೆ ಅಂತ ಹೇಳ್ತಾರೆ. ಪರಂಬ್ರಹ್ಮ ವಿದಿತ್ವಾತು ಬ್ರಹ್ಮಿತ ಸ್ಯಾತ್ ಸಯೋಗ್ಯತಃ ನಾಯೋಗ್ಯಂ ಕಿಂಚಿದಾಪ್ನೋತಿ ಕುತ ಏವ ಹರೇರ್ಗುಣಾನ್. ಪರಮಾತ್ಮನ ತಿಳ್ಕೊಂಡವನು ದೇವರಲ್ಲಿ ಐಕ್ಯ ಹೊಂದೋದಿಲ್ಲ. ಅದೆಲ್ಲ ಬಿಟ್ಟುಬಿಡಿ, ಪರಮಾತ್ಮನ ಯಾವ ಸಾಮ್ಯವನ್ನು ಹೊಂದೋದಿಲ್ಲ ಅವನು. ತನಗೆ ಸಿಗೋದು ಕೂಡ ಎಷ್ಟು ಸಿಗುತ್ತೆ ಅವನಿಗೆ? ಸರ್ಕಾರಿ ಕೆಲಸ ಸಿಕ್ತು ಅಂತಷ್ಟು ಒಂದೇ ಸಂಬಳ ಅಲ್ಲ ಎಲ್ಲರಿಗೂ ಕೂಡ. ಇವು ಜಾಬು ನೋಡ್ಕೊಂಡು ಕೊಡ್ತಾರೆ, ಸರ್ವಿಸ್ ಎಲ್ಲ ನೋಡ್ಕೊಂಡು ಹಾಗೆ ಇನ್ಕ್ರಿಮೆಂಟ್ ಎಲ್ಲ ಯಾಡಾಗುತ್ತಾ ಹಾಗೆ ಸರ್ಕಾರಿ ನೌಕರರು ಅಟೆಂಡರ್ವರೆಗೂ ಇರ್ತಾನೆ. ಅದೇ ರೀತಿ ಮುಕ್ತರಲ್ಲೂ ಕೂಡ ಹೇಗಿರ್ತಾರೆ? ಈಗ ರುಜುಗಳಿಂದ ಹಿಡಿದು ಎಲ್ಲ ಬ್ರಹ್ಮದೇವರು ಎಲ್ಲರೂ ಇರ್ತಾರೆ. ಎಲ್ಲರಿಗೂ ಒಂದೇ ಆನಂದ ಇದೆಯಾ? ಇಲ್ಲ. ಅದು ಎಲ್ಲ ಒಂದೇ ಆನಂದ ಇಲ್ಲದೆ ಇರ್ಬೇಕಾದ್ರೆ ದೇವರ ಆನಂದ ಐಕ್ಯ ಹೇಗೆ ಸಿಗುತ್ತೆ ಅವ್ರಿಗೀಗ? ಐಕ್ಯ ಸಿಕ್ಕಿದ್ರೆ ತಾರತಮ್ಯ ಯಾಕೆ ಹೇಳ್ತಾ ಇದ್ರು? ಮುಕ್ತಿಯಲ್ಲಿ ತಾರತಮ್ಯ ಹೇಳಿದ ಮೇಲೆ ಏನಿಲ್ಲ ಅಂತಾಯಿತು? ಐಕ್ಯ ಇಲ್ಲ ಅಂತ ಕ್ಲಿಯರ್. ಬ್ರಹ್ಮತ್ವಂ ಬ್ರಹ್ಮಿತತ್ವಂ ಸ್ಯಾತ್ ಜೀವಾನಾಂ ನ ಪರಾತ್ಮತ ಅಸ್ವತಂತ್ರಸ್ಯ ಜೀವಸ್ಯ ಕುತೋ ನಿತ್ಯ ಸ್ವತಂತ್ರತಾ. ಬ್ರಹ್ಮ ಶಬ್ದ ಒಂದು ಮಾತಿದೆಯಲ್ಲ, ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ ಮಾತಿದೆ. ಅಂದರೆ ದೇವರು ತಿಳ್ಕೊಂಡು ದೇವರೇ ಆಗ್ತಾನೆ ಅಂತ ಇವರು ಅರ್ಥ ಮಾಡಿರೋದು. ಅದಕ್ಕೆ ಹಾಗೆ ಅರ್ಥ ಇಲ್ಲ. ಯಾಕೆಂದರೆ ಬ್ರಹ್ಮತ್ವಂ ಬ್ರಹ್ಮಿತತ್ವಂ ಸ್ಯಾತ್, ಅಲ್ಲಿರೋ ಪದ ಏನು? ಪರಮಂ ಬ್ರಹ್ಮವೇದ. ಅದು ವಾಕ್ಯ ಸರಿಯಾಗಿ ನೋಡ, ಎಲ್ಲ ಅಲ್ಲಿ ಬರೆದಿದ್ದಾರೆ. ಪರಮಂ ಬ್ರಹ್ಮವೇದ ಪರಮಂ ಬ್ರಹ್ಮ ಭವತಿ ಅಂತ ಹೇಳಲಿಲ್ಲ. ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಪರಮಾತ್ಮ ತಿಳ್ಕೊಂಡ ಮೇಲೆ ಕೂಡ ಇವನು ಬ್ರಹ್ಮನಾಗೇ ಇರ್ತು ಪರಬ್ರಹ್ಮನಾಗೋದಿಲ್ಲ ಅಂತ ಇರೋದಲ್ಲಿ. ಅದು ಸಾಮ್ಯ ಐಕ್ಯ ಬರಲೇ ಇಲ್ಲ. ಅವ್ರು ಉದ್ದೇಶಪೂರ್ವಕ ಸೇರಿಸ್ಕೊತಾರೆ ಇಲ್ಲದನ್ನು. ಅದು ಬೇರೆ. ಪರಬ್ರಹ್ಮ ಅಂದರೆ ಏನು? ಪೂರ್ಣತ್ವ, ಸ್ವತಂತ್ರ. ಸ್ವಾತಂತ್ರ್ಯ ಎಂಬುದು ಎಕ್ಸ್ಕ್ಲೂಸಿವ್ ಏನು ಅಟ್ರಿಬ್ಯೂಟ್ ದೇವರಿಗೆ. ಅದನ್ನು ಹೊಂದೋದು ಯಾರಿಗೂ ಸಾಧ್ಯ ಇಲ್ಲ. ಅಸ್ವತಂತ್ರಸ್ಯ ಜೀವಸ್ಯ ಕುತೋ ನಿತ್ಯ ಸ್ವತಂತ್ರತಾ. ಅಸ್ವತಂತ್ರಸ್ಯ ಜೀವಸ್ಯ ಕುತೋ ನಿತ್ಯ ಸ್ವತಂತ್ರತಾ. ಪರಮಾತ್ಮ ನಿತ್ಯ ಸ್ವತಂತ್ರ. ಒಂದು ಸರ್ತಿ ಸ್ವತಂತ್ರ ಅಲ್ಲ ಅಂತಾದ ಮೇಲೆ ಮತ್ತೆ ಏನಾಗತ್ತೆ ಅಂತ ಒಂದು ದಿವಸ ಮಾತ್ರ ಸ್ವತಂತ್ರ ಅಂತ ಹೇಳಕ್ಕೆ ಬರೋದಿಲ್ಲ. ಅಸ್ವಾತಂತ್ರ್ಯ ಎಂಬುದು ಅವನಿಗೆ ಅಟ್ಯಾಚ್ಡ್ ಸ್ವರೂಪದ್ದು. ಸ್ವಾತಂತ್ರ್ಯ ಎಂಬುದು ಹಾಗೆ. ಪರಮಾತ್ಮ ನಿತ್ಯ ಸ್ವತಂತ್ರ ಎಂದು ಹೋಗೋದಿಲ್ಲ, ನಿತ್ಯ ಅಸ್ವತಂತ್ರರು ಎಂದು ಬರೋದಿಲ್ಲ. ಸ್ವಾತಂತ್ರ್ಯ ಆದ್ದರಿಂದ ಅದು ಬರುತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಯತ್ರಾಮೃತಸ್ಥ ಪುರುಷೋ ಹಿ ಅವ್ಯಯಾತ್ಮ ಯತ್ರ ತತ್ಸತ್ಯಸ್ಯ ಪರಮಂ ನಿಧಾನಂ ಅಮೃತಸ್ಯೈಷ ಸೇತು ಶರವತ್ತನ್ಮಯೋ ಭವೇತ್ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ ನಿರಂಜನ ಪರಮಂ ಸಾಮ್ಯಮುಪೈತಿ ಇತ್ಯಾದಿನಾಂ ಮುಕ್ತಸ್ಯ ಸರ್ವತ್ರ ಭಗವತ್ ಸಕಾಶಾತ್ ಭೇದಸ್ಯೈವ ಉಕ್ತತ್ವಾಚ್ಚ. ಏನು ಹೇಳಿದ್ದಾರೆ? ಎಲ್ಲ ಭೇದದ ಮಾತಿವೆಯೇ ಹೊರತು ಅಭೇದದ ಮಾತು ಒಂದೇ ಒಂದು ಕೂಡ ಬಂದಿಲ್ಲ. ಆದ್ದರಿಂದ ಐಕ್ಯ ಎಂಬುದು ಮೋಕ್ಷ ಆಗಲಿ ಸಾಧ್ಯ ಇಲ್ಲ. ಮುಕ್ತೋಪಸೃಪ್ಯ ವ್ಯಪದೇಶಾತ್ ಜಗದ್ವ್ಯಾಪಾರ ವರ್ಜಂ ಪ್ರಕರಣಾತ ಸನ್ನಿಹಿತತ್ವಾತ್ ಇತ್ಯಾದಿನ ಭಗವತ ಸರ್ವತ್ರ ಭೇದಸ್ಯೈವ ಸೂಚಿತತ್ವ. ಅಭೇದ ಎಲ್ಲೂ ಹೇಳಿಲ್ಲ, ಭೇದನೆ ಎಲ್ಲ ಕಡೆ ಹೇಳಿದ್ದಾರೆ. ಆದ್ದರಿಂದ ಐಕ್ಯಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಮುಕ್ತನಾಗೆ ಎಲ್ಲ ಇದೆ, ಜಗದ್ವ್ಯಾಪಾರ ಇಲ್ಲ ಅಂದಮೇಲೆ ಏನಿದೆ ಅಂತಾಯಿತು? ಭೇದ ಇದೆ, ಅಭೇದ ಇದೆ. ದೇವರು ಮುಕ್ತಿ ಕೊಟ್ಟ, ಇವನು ಮುಕ್ತನಾದ. ಇವನಿಗೆ ಅದರಲ್ಲಿ ರಿಟೈರ್ ಆದವನಿಗೆ ಆಫೀಸಿಗೆ ಡಿಸ್ಕನೆಕ್ಟ್ ಆಗಿಬಿಡ್ತಾನೆ. ಅಂದಮೇಲೆ ಸರ್ವಿಸ್ ಇದ್ದವರಿಗೂ ಭೇದ ಇದೆಯೋ ಇಲ್ಲೋ? ಭೇದ ಬಂತಲ್ಲ, ಎಲ್ಲ ಸಿಗುತ್ತೆ ಅಂತ ಹೇಳಿದರೆ ಭೇದವ. ಜಗದ್ವ್ಯಾಪಾರ ವರ್ಜಂ. ಮುಕ್ತರಾದ ಮುಕ್ತ ಬ್ರಹ್ಮದೇವರು ಇದ್ದಾರೆ, ಜಗಸೃಷ್ಟಿ ಮಾಡೋದಿಲ್ಲ ಅವರು. ಮುಕ್ತರು ಲಯ ಮಾಡೋದಿಲ್ಲ. ಮತ್ತೆ ಅಂದಮೇಲೆ ಉಳಿದೆಲ್ಲ ನಿರ್ಬಂಧ ಇದೆ ಅಂದಮೇಲೆ ಭೇದ ಇದೆಯಾ ಅಭೇದ ಇದೆಯಾ? ಅಭೇದ ಇದ್ರೆ ಕಂಡೀಷನ್ ಯಾಕೆ ಹಾಕ್ತಾರೆ? ಭೇದ ಇದ್ದಿದ್ದಾನೆ ಕಂಡೀಷನ್ ಹಾಕ್ತಿರೋದು. ಅದೆಲ್ಲ ಸರಿಯಲ್ಲ. ನತಿ ಏನ ಹೇಳಿದ್ನಲ್ಲ, ಎಲ್ಲ ಭೇದ ಸೂತ್ರಗಳೇ. ಭೇದ ಪರಾಣ್ಯವ ಖಲು ಬ್ರಹ್ಮಸೂತ್ರಾಣಿ ಅದು ಗ್ರಂಥನೇ ಬರೆದಿದ್ದಾರೆ ಸ್ವಾಮಿ. ಎಲ್ಲ ಪ್ರತಿ ಬ್ರಹ್ಮ ದೇವರನ್ನು ತಿಳ್ಕೊಳ್ಳೋನಿಗೆ ತಿಳಿಯೋನು ಏನಿರಬೇಕು? ಭೇದ ಇರಲೇಬೇಕು. ದೇವ್ರ ಜನ್ಮಾಧಿಕರ್ತ ನಾವಲ್ಲ, ಭೇದ ಇದೆ. ಮತ್ತು ಶಾಸ್ತ್ರೀಯವರಿತ್ವ ನಮಗೆ ನಾವು ಅನುಭವಿಸಿದ್ದಾರಾದವರು. ದೇವರ ಶಾಸ್ತ್ರ ತಿಳ್ಕೋಬೇಕು. ಬರೀ ಭೇದನೆ ಗೊತ್ತಾಯ್ತಾ? ತತ್ವ ಸಮನ್ವಯ ಎಲ್ಲ ಒಂದೇ ಸಮನ್ವಯ ಯಾಕೆ ಮಾಡಬೇಕು? ವಾಕ್ಯಗಳು ಬೇರೆ ಬೇರೆ ಕಡೆ ಸಹ ಸಮನ್ವಯ ಮಾಡಬೇಕು. 564 ಸೂತ್ರಗಳು ಏನು ಹೇಳುತ್ತೆ? ಭೇದ ಹೇಳುತ್ತೆ. ಕೆಲವಲ್ಲ, ಭೇದ ಅನ್ನೋ ಶಬ್ದ ಬಂದಿರೋದು 5 ಸೂತ್ರ ಅಷ್ಟು ಹೇಳಬೇಕೆ ಹೊರತು ಎಲ್ಲವೂ ಭೇದಪರ ಸೂತ್ರಗಳೇ. ಗೀತೆ ಅದಕ್ಕೆ ಅವರ ಎಲ್ಲ ಐಕ್ಯ ಹೇಳ್ತಾರೆ. ಸೂತ್ರ ಹೇಳಕ್ಕೆ ಬರೋದಿಲ್ಲ ಅವರಿಗೆ. ಅವರೇ ಹೇಳ್ತಾರೆ ಎಲ್ಲ ಸೂತ್ರಗಳು ಇದು ಐಕ್ಯ ಹೇಳೋದಿಲ್ಲ, ಕೆಲವು ಮಾತ್ರ ಹೇಳುತ್ತೆ ಅಂತ ಹೇಳ್ತಾರೆ. ಅವು ಹೇಳೋದಿಲ್ಲ ಅಂತ ತೋರಿಸ್ಕೊಟ್ರೆ ಬಹುದು. ಅವರೇ ಉಳಿದು ಒಪ್ಕೊಬಿಟ್ಟಿದ್ದಾರೆ ಆಗಲೇ.
ಅಷ್ಟು ಮಾತು ಹೇಳಿದ್ರೆ ಸಾಕು. ಹಾಂ, ನತೇ ಮಹಿತ್ವಮನ್ವಶ್ನುವಂತಿ. ಮತ್ತಿನ್ನೊಂದು ವಾಕ್ಯ ಇದೆ, ಮುಕ್ತರು ಕೂಡ ನಿನ್ನ ಹಿರಿಮೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತರಾದವರು ತೇ ಮಹಿತ್ವಂ, ನಿನ್ನ ಮಹಿಮೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣಾ ವಿಪಶ್ಚಿತ. ಬ್ರಹ್ಮದೇವರಿದ್ದಾರೆ, ಅವರ ಜೊತೆಗೆ ಅನುಭವಿಸ್ತಾರೆ ಹೊರತು ಐಕ್ಯ ಹೊಂದೇನು ಹೇಳಿಲ್ಲ. ಅವ್ರ ಜೊತೆಗಿರ್ತಾರೆ ಅಂತ ಹೇಳಿದಾಗ ಐಕ್ಯ ಹೊಂದಿದ್ರ? ನಮ್ಮ ಜೊತೆಗೆ ಬದರಿ ಬನ್ನಿ ಅಂತ ಹೇಳಿದರೆ ಐಕ್ಯ ಹೊಂತಾರ? ಜೊತೆಗೆ ಹೋಗ್ತಾ ಐಕ್ಯಲ್ಲಿ ಬಂತ ಅದರೊಳಗೆ. ಜೊತೆಗೆ ಬದರಿಗೆ ಹೋಗಿದ್ವಿ, ಐಕ್ಯನ ಅದು ಅಲ್ಲ. ಜೊತೆ ಇರಬೇಕೆ ಬೇರೆ, ಒಂದಾಗೋದು ಬೇರೆ. ತತ್ತತ್ ಸ್ವಭಾವ, ಪರಮಾತ್ಮನ ಸ್ವಭಾವ ಏನದು? ಬ್ರಹ್ಮೇಶಾನಾದಿಭಿರ್ದೇವೈ ಯತ್ಪ್ರಾಪ್ತು ನೈವ ಶಕ್ಯತೆ ತದ್ಯತ್ ಸ್ವಭಾವ ಕೈವಲ್ಯಂ ಸಭವಾನ್ ಕೇವಲೋ ಹರಿ. ಪರಮಾತ್ಮನ ಹಿರಿಮೆ ಎಂಥದ್ದು ಅಂದರೆ, ಬ್ರಹ್ಮರುದ್ರಾದಿ ದೇವತೆಗಳು ಅನಾದಿ ಕಾಲದಿಂದ ಅನಂತ ಕಾಲದ ಏನೇನು ಆಗೋಗಿದ್ದಾರೆ ಅವರೆಲ್ಲ ಒಟ್ಟಾದರೂ ಕೂಡ ಪಡೆಯೋಕ್ಕೆ ಸಾಧ್ಯ ಇಲ್ಲ, ಒಬ್ಬೊಬ್ಬರೇ ಅಲ್ಲ. ಅಷ್ಟರ ಮಟ್ಟಿಗೆ ಅದು ದೊಡ್ಡ ಪದವಿ. ಮುಕ್ತಿ ರಿಟೈರ್ಡ್ ಸಾವಿರಾರು ಅಟೆಂಡರ್ ಸೇರಿಸ್ಬಿಟ್ಟು ಆಫೀಸರ್ ಆಗಿಬಿಡ್ತಾನ? ಇಲ್ಲ, ಸಾಧ್ಯನೇ ಇಲ್ಲ. ಮುಕ್ತೇಭ್ಯೋಪಿ ಮನುಷ್ಯೇಭ್ಯೋ ದೇವಾಯೇವ ಗುಣಾಧಿಕಾ ತೇಭ್ಯೋ ವಾಯು ತಥೋ ವಿಷ್ಣು ಪರಿಪೂರ್ಣಗುಣಸ್ತದಾ ಏತ್ವೇತ ಅನ್ಯಥಾ ವಿದ್ಯು ತೇಹಿ ಯಾಂತಿ ಅಧರಂ ತಮಃ ಏತ್ವೇತದೇವಂ ಜಾನಂತಿ ತೇ ಯಾಂತಿ ಪರಮಂ ಹರಿಂ. ಮುಂದೆ ಹೇಳ್ತಾರೆ ಮತ್ತೆ, ಮುಕ್ತೇಭ್ಯೋಪಿ ಮನುಷ್ಯ ಮುಕ್ತರು ಅಂತಿದ್ದಾರೆ, ದೇವಮುಕ್ತರು ಅಂತಿದ್ದಾರೆ. ಗೊತ್ತಾಯ್ತಾ? ಮನುಷ್ಯ ಮುಕ್ತರು, ದೇವಮುಕ್ತರು, ಋಷಿ ಮುಕ್ತರು, ಗೊತ್ತಾಯ್ತಾ? ಗಂಧರ್ವ ಮುಕ್ತರು. ಅವರೆಲ್ಲ ಏನಿದೆ ಡಿಫರೆನ್ಸು? ಭೇದ ಇದೆ. ಮುಕ್ತರಲ್ಲಿ ಭೇದ ಇದ್ದು ಬೇರೆ ಐಕ್ಯ ಭೇದ ಪದ ಉಪಯೋಗಿಸಿದ ಮೇಲೆ ಏನು ಹೋಯಿತು? ಐಕ್ಯ ಹೊರಟೋಯ್ತು. ಅದರಲ್ಲಿ ಮುಕ್ತರಲ್ಲಿ ಅತಿ ಶ್ರೇಷ್ಠ ಯಾರು ಅಂದರೆ ವಾಯುದೇವರು. ಇಲ್ಲಿ ಪ್ರಶ್ನೆ ಮಾಡ್ಬೋದು, ಮುಕ್ತಿಯಲ್ಲಿ ವಾಯುದೇವರೇ ಇಲ್ವಲ್ಲ ಅಂತ ಕೇಳಿದರೆ, ವಾಯು ಶಬ್ದ ಬ್ರಹ್ಮ ಅಂತ ಅರ್ಥ. ವಿಷ್ಣು ಪರಿಪೂರ್ಣ ಗುಣಸ್ಥಳ, ವಿಷ್ಣು ಭಾರಿ ದೊಡ್ಡವರು. ನತ್ವೇತದ ಅನ್ಯಥಾ ವಿದ್ಯು, ಇನ್ನು ಯಾರು ತಿಳ್ಕೊಂಡ್ಬಿಡ್ತಾರೋ ಅವ್ರು ಮುಕ್ತಿಗೆ ಹೋಗೋದಿಲ್ಲ, ಅಲ್ಲ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಏನಂತಿ ಅಧರಂ ತಮಃ. ಎಲ್ಲಿ ಹೌದು, ಬೇರೆ ಅರ್ಥ ಮಾಡಲೇಬಾರ್ದು. ಮನುಷ್ಯ ಬೇರೆ ಮನುಷ್ಯರಿಗೆ ಮೋಕ್ಷ ಇಲ್ಲೋ ಅಲ್ಲ, ಯಾರಿಗೆ? ಮನುಷ್ಯ ಉತ್ತಮರಿಗೆ ಮಾತ್ರ ಇರೋ. ಏತ್ವೇತದೇವಂ ಜಾನಂತಿ ತೇಯಾಂತಿ ಪರಮಂ ಹರಿ. ಭೇದ ತಿಳ್ಕೊಂಡು ಮಾತ್ರ ದೇವರ ಹತ್ರ ಹೋಗ್ತಾರೆ ಹೊರತು ಬೇರೆಯವರು ಹೋಗಲಿಕ್ಕೆ ಸಾಧ್ಯ ಇಲ್ಲ. ದೇವಾನಾಂ ಸಂತತವು ಜಾತಾ. ಇನ್ನೊಂದು ವಿಶೇಷಾಂಶ ಇದೆ, ಅದ್ರ ಮುಂದೆ ಹೇಳ್ತಾರೆ. ಒಂದು ವಾಕ್ಯ ಬರುತ್ತಾನೆ ಮುಂದೆ. ಏನು ಬರುತ್ತೆ ಅಂದರೆ, ನ ಅಬ್ರಹ್ಮವಿತ್ತಸ್ಯ ಕುಲೇ ಭವತಿ. ಈ ಜ್ಞಾನಿಗಳ ಮನೆತನದಲ್ಲಿ ಅಜ್ಞಾನಿ ಹುಟ್ಟೋದಿಲ್ಲ ಅಂತ ಒಂದು ಮಾತಿದೆ. ಗೊತ್ತಾಯ್ತಾ? ತುಂಬ ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ಅದನ್ನು. ಅದಕ್ಕೆ ಅರ್ಥ ಹೇಳ್ತಾರೆ, ಜ್ಞಾನಿಗಳ ಮನೆಯಲ್ಲಿ, ಬ್ರಹ್ಮಜ್ಞಾನಿಗಳ ಮನೆಯಲ್ಲಿ ಬ್ರಹ್ಮಜ್ಞಾನಿ ಅಲ್ಲದವನು ಹುಟ್ಟೋದಿಲ್ಲ. ಸತ್ಯನೀಗ ಅದನ್ನೇ ಕೆಲವು ಉಪಯೋಗ ಮಾಡ್ಕೊಬಿಟ್ರು. ನಮಗೆ ಅವ್ರ ವಂಶಸ್ಥರ ನಾನು ಬ್ರಹ್ಮಜ್ಞಾನಿ, ಅದಕ್ಕೆ ಕಾಲ ಕುಡಿಸ್ಬೇಕು ಅವ್ರನ್ನ, ಏನು ಬರದೇ ಹೋದ್ರು ಕೂಡ. ಯಾಕೆಂದರೆ ಬ್ರಹ್ಮವಂಶ ಹುಟ್ಟಿದಾರಲ್ಲ, ಆದ್ದರಿಂದ ಅದು ಹಾಗೆಲ್ಲ ಅಲ್ಲ ಅಂತ ಹೇಳ್ತಾರೆ. ಅದನ್ನು ಮೆಕ್ಯಾನಿಕಲಿ ಅರ್ಥ ಮಾಡ್ಕೊಂಡೇ ಕಳಿಸ್ಬಿಡ್ತಾರೆ. ಅದಕ್ಕೆ ಶಾಸ್ತ್ರ ಸರಿಯಾಗಿ ಓದ್ಬೇಕು. ಸದುಪಾಸನೆ ಆಗಬೇಕೆ ಹೊರತು ಅಸದುಪಾಸನೆ ಆಗಬಾರ್ದು. ನಾಳೆಗೆ ಅದು ಮುಗಿದೋಗ್ಬಿಡೋದು. ಇನ್ನು 3-4 ಶ್ಲೋಕ ಇದೆ ಅಷ್ಟೇ. ನಾಳೆ ಅಂದರೆ ನಾಡಿದ್ದು. ಯಾರಿಗೆ? ಅದೇ ಹೇಳ್ತಿರೋದು. ಪ್ರೂವ್ ಆದರೂ ಕೂಡ ಹುಟ್ಟಬೇಕು ಅಂತ ನಿಯಮ ಇಲ್ಲ. ಪ್ರೂವ್ ಆದರೂ ಕೂಡ ಹುಟ್ಟಬೇಕಾಗಿಲ್ಲ.